ನಿನ್ನೆ ಸಿದ್ದರಾಮಯ್ಯ ಸಾಹೇಬರು ಒಂದು ಟ್ವಿಟರಲ್ಲಿ ಒಂದು ಬಿಡುಗಡೆ ಮಾಡಿದ್ದಾರೆ. ತುಂಗಭದ್ರಾ ಕಾಲುವೆಗೆ ನಾವು ನೀರು ಬಿಡ್ತಿದ್ದೀವಿ, ಅದರಿಂದ ಯಾದಗಿರಿ ಜಿಲ್ಲೆಗೂ ಒಳ್ಳೆಯದಾಗಿದೆ ಅಂತ ಮಾಡಿದ್ದಾರೆ. ದಯವಿಟ್ಟು ಯಾರೋ ಸಿದ್ದರಾಮಯ್ಯ ಸಾಹೇಬರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ತುಂಗಭದ್ರಾ ಕಾಲುವೆಯಿಂದಾಗಲಿ ತುಂಗಭದ್ರಾ ನದಿಯಿಂದಾಗಲಿ ಯಾದಗಿರಿ ಜಿಲ್ಲೆಗೆ ಯಾವುದು ಸಂಬಂಧ ಪಡೋಂಗಿಲ್ಲ. ನಾವು ಕೇಳಿದಂಥ ನೀರು ನಾರಾಯಣಪುರ ಡ್ಯಾಮಿಂದ ಬಿಡುವಂಥ ನೀರನ್ನ ನಾವು ಕೇಳಿದ್ದೇವೆ. ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ದಯವಿಟ್ಟು ತಾವು ನಾರಾಯಣಪುರದಿಂದ ತಾವು ಈ ಒಂದು ನಾರಾಯಣಪುರ ಡ್ಯಾಮಿಂದ ಬಲದಂಡೆ ಎಡದಂಡೆಗೆ ನೀರು ಬಿಟ್ಟರೆ ಭಾಳ ಅನುಕೂಲ ಆಗ್ತಾ. ನೀರು ಬಿಡಬೇಕು, ರೈತರ ಜೀವ ಉಳಿಸ್ಬೇಕು. ಈಗ ಆಲ್ರೆಡಿ 2 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೀರು ಬಂದಾದಗೋಸ್ಕರ. ಬಹಳಷ್ಟು ಜನ ಲಕ್ಷಾಂತರ ರೈತರ ಪರಿಸ್ಥಿತಿ ಭಾಳ ಚಿಂತಾಜನಕಿದೆ. ದಯವಿಟ್ಟು ತಾವು ಬಿಡ್ಬೇಕಂತ ನಿಮ್ಮ ಹತ್ರ ಮನವಿ ಮಾಡ್ತೇವೆ. ನಿನ್ನೆ ನಾವು ಹೋಗಿ ಮೊನ್ನೆ ಹೋಗಿ ಅವ್ರ ಮನೆಯಲ್ಲೇ ಭೇಟಿ ಇದ್ದೀವಿ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಮನೇಲಿ ಬಿಟ್ಟು ಮೆಮೊರಮ್ ಕೊಟ್ಟಿದ್ವಿ. ಅವಾಗೂ ಹೇಳಿದರು, ಇಲ್ಲ ನಾನು ಕೊಯ್ನಾ ಡ್ಯಾಮಿಂದ ಮಾತಾಡಿ ಅಲ್ಲಿಂದ ನೀರು ಬಿಟ್ಟರೆ ನಿಮಗೆ ಬಿಡ್ತೀನಿ ಅಂತ ಹೇಳಿದ್ರು. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಕೊಯ್ನಾ ಡ್ಯಾಮ್ ಅಲ್ಲ, ನಮ್ಮ ಹತ್ರ ಡ್ಯಾಮ್ನಲ್ಲಿ ಆಲಿಮಟ್ಟಿ ಡ್ಯಾಮ್ನಲ್ಲಿ ಸಾಕಷ್ಟು ನೀರಿದ್ದಾವೆ, ಬಿಡ್ರಿ. ಹೋದ ಸರಿನೂ ಇದು ಈಗೇನು ನೀರಿನ ಪ್ರಮಾಣ ಇಷ್ಟು ನೀರಿತ್ತು, ಜುಲೈ ಅಂತಕ್ಕೆ 7 TMC ನೀರು ಹೆಚ್ಚಿಗೆ ಉಳಿದಿತ್ತು. ಆ ಥರ ಹೆಚ್ಚಿಗೆ ಉಳಿಸ್ಕೊಂಡು ರೈತರಿಗೆ ಅನುಕೂಲ ಆಗಂಗಿಲ್ಲ. ದಯವಿಟ್ಟು ನೀರು ಬಿಡ್ರಿ ಅಂತ ಮನವಿ ಮಾಡಿದ್ದೇವೆ. ಅವರು ಇಲ್ಲ ನೀನು ಟೆಕ್ನಿಕಲ್ಲಿ ನೀನು ಶಾಣೆ ಅಲ್ಲ ನಾನು ಶಾಣೆ ಅಲ್ಲ ಅಂತಂದರು. ಇಲ್ಲ ಸರ್, ನಾವು ನದಿ ದಂಡೆಗೆ ಇರೋದಕ್ಕೋಸ್ಕರ ನೀರಿನ ಮಹತ್ವ ನಮಗೆ ಗೊತ್ತಿದೆ ಅಂತ ರಿಕ್ವೆಸ್ಟ್ ಮಾಡಿದೆ. ನಾನು ಒಂದೇ ಮಾತನ್ನು ಕೇಳೋದವರಿಗೆ, ಸರ್ ನಮ್ಮ ಹತ್ರ ಇದ್ದಂಥ ನೀರನ್ನ ನಾರಾಯಣಪುರ ಕರ್ನಾಟಕ ಜನರ ನೀರನ್ನ ನೀವು ತೆಲಂಗಾಣಕ್ಕೆ ಬಿಟ್ಟು ಇವತ್ತು ಮತ್ತೆ ನಮ್ಮ ಹತ್ರ ಇದ್ದಂಥ ನೀರು ತೆಲಂಗಾಣಕ್ಕೆ ಬಿಟ್ಟು ಮತ್ತೆ ನೀವು ಈಗ ಮಹಾರಾಷ್ಟ್ರದ ನೀರು ಕೇಳಿ ನಿಮಗೆ ಕೊಡ್ತೀವಿ ಅಂದ್ರೆ ಇದು ಯಾವ ಲೆಕ್ಕ? ಅಂದ್ರೆ ಸುರ್ಪುರ್ ಮತಕ್ಷೇತ್ರ, ಶಾಪುರ್ ಮತಕ್ಷೇತ್ರ, ಜೇವರ್ಗಿ ಮತಕ್ಷೇತ್ರದವರು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಿದೇ ತಪ್ಪಾಯ್ತಾ? ಅಲ್ಲೆಲ್ಲ ನಿಮ್ಮ ಶಾಸಕರಿದ್ದಾರೆ, ಯಾಕೆ ಈ ಮಲ್ತಾಯಿ ಧೋರಣೆ ತೋರಕತ್ತೀರಿ? ಆಲಿಮಟ್ಟಿಗೆ 1ನೇ ತಾರೀಕಿಂದ 6ನೇ ತಾರೀಕುವರೆಗೂ ನೀರು ಬಿಡ್ತಿದ್ರಿ. ಏಪ್ರಿಲ್ 1ರಿಂದ 6ವರೆಗೆ ಆಲಿಮಟ್ಟಿಗೆ ಸಂಬಂಧಪಟ್ಟಂಥ ಡ್ಯಾಮಿಂದ ನೀರು ಬಿಡ್ತಿದ್ರಿ. ಇದಕ್ಕೆ ತುಂಗಭದ್ರಾಗೆ ಬಿಡ್ತಿದ್ರಿ. ನಾರಾಯಣಪುರ ಬಲದಂಡೆ ಎಡದಂಡೆಗೆ ಯಾಕೆ ಬಿಡ್ತಿಲ್ಲ? ಯಾಕೆ ನಮ್ಮ ಜನರ ಮೇಲೆ ನಿಮಗೆ ಸಿಟ್ಟು? ಮಾತೆತ್ತಿರ ಕಲ್ಯಾಣ ಕರ್ನಾಟಕ ಉದ್ಧಾರ ಮಾಡೋ ಮಂತ್ರಿ ಯಾಕೆ ಕಲ್ಯಾಣ ಕರ್ನಾಟಕನ ಹಾಳು ಮಾಡಕತ್ತೀರಿ? ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೇವೆ, ದಯವಿಟ್ಟು ನಮಗೆ ನೀರು ಬಿಡ್ರಿ. ಇಲ್ಲಂದ ಪಕ್ಷದಲ್ಲಿ ನಾಳೆ ಎಲ್ಲ ರೈತ ಸಂಘಟನೆಗಳು, ಕನ್ನಡ ಪರ ಹೋರಾಟಗಳು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ನಾವು ಹೋರಾಟ ಮಾಡ್ತಿದ್ದೇವೆ. ಭೀಮರಾಯ ಗುಡಿಯಲ್ಲಿ ನಾಳೆ ಬೆಳಗ್ಗೆ 10 ಗಂಟೆಗೆ ದೊಡ್ಡ ಪ್ರಮಾಣದ ನಾವು ಹೋರಾಟವನ್ನು ಮಾಡ್ತೀವಿ. ಯಾಕಂದರೆ ಅಲ್ಲಿ ಚೀಫ್ ಇಂಜಿನಿಯರ್ ಆಫೀಸ್ ಇದೆ, ಅವರೇ ಈ ನೀರು ಬಿಡೋಂಥ ICC ಬೋರ್ಡ್ ಹೀಗೆ ಸೆಕ್ರೆಟ್ರಿ ಆಗಿರ್ತಾರೆ. ಹಂಗಾಗಿ ನಾವು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ನಾಳೆ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಅವರಿಗೆ ಕೈ ಮುಗಿದು ಮನವಿ ಮಾಡಿಕೊಳ್ತೇವೆ. ನಿಮ್ಮ ಹೈಕಮಾಂಡನ್ನ ಮನವೊಲಿಸೋಗೋಸ್ಕರ, ನಿಮ್ಮ ಹೈಕಮಾಂಡನ್ನ ತೃಪ್ತಿ ಮಾಡೋಗೋಸ್ಕರ ತೆಲಂಗಾಣಕ್ಕೆ ನಮ್ಮ 10 TMC ನೀರನ್ನು ಬಿಟ್ಟಿದ್ರಿ. ಅದೇ ನೀರು 10 TMC ನೀರನ್ನು ನಮ್ಮ ರೈತರಿಗೆ ಕೊಟ್ಟಿದೆ ಅಂದರೆ ಎಲ್ಲ ಬೆಳೆಗಳು ಪಾರಾಗಂಥ ಕೆಲಸ ಆಗ್ತಿತ್ತು. ಇವತ್ತು ನಾವು ಹೋಗಿ ನಿಮಗೆ ಮನವಿ ಕೊಟ್ಟರೆ ನಾವು ಮಹಾರಾಷ್ಟ್ರದಿಂದ ನೀರು ಕೇಳ್ತೀವಿ ಅನ್ನೋದು ಇದು ಸರಿಯಲ್ಲ. ಡ್ಯಾಮ್ನಲ್ಲಿ ನೀರು ಇದ್ದಾವೆ, ದಯವಿಟ್ಟು ಬಿಡ್ರಿ. ಅಷ್ಟು ನೀರಿನ ಸಮಸ್ಯೆ ಇತ್ತಂದರೆ ತೆಲಂಗಾಣಕ್ಕೆ ಎದಕ್ಕೆ ನೀರು ಬಿಟ್ರಿ? ನಮ್ಮ ರೈತರ ಜೀವನ ಜೊತೆ ಯಾಕೆ ಚೆಲ್ಲಾಡ್ತಿದ್ರಿ ಅಂತೇಳಿ ಮೂಲಕ ಒತ್ತಾಯ ಮಾಡ್ತೇವೆ. ನಾಳೆ ಎಲ್ಲ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಥರ ನಾರಾಯಣಪುರಕ್ಕೆ ಬಂದು ಹೋರಾಟನ ಯಶಸ್ವಿ ಮಾಡಿದರೆ ಅದೇ ಥರ ನಾಳೆ ಬಂದು ತಾವು ಭೀಮರಾಯ ಗುಡಿ, ಶಾಪುರ ತಾಲೂಕಿನ ಭೀಮರಾಯ ಗುಡಿಗೆ ಬಂದು ಈ ಹೋರಾಟ ಯಶಸ್ವಿ ಮಾಡ್ಬೇಕಂತ ನಿಮ್ಮ ಮುಖಾಂತರ ನಾನು ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೀನಿ.